ಇದು ಕಟ್ ಆಗಿದೆ ಏನದ ಔರಂಗಜೇಬ್ ಬಂದಿದ್ದಿಲ್ಲಿ. ಔರಂಗಜೇಬ ಬಂದಾಗ 1686 ಏನಾರ ಇಲ್ಲಿ ಬಂದು ಎಲ್ಲ ದೇವಸ್ಥಾನಗಳನ್ನು ವಿಧ್ವಂಸ ಮಾಡ್ಕೊತ ಬಂದಿದ್ದವ. ಆವಾಗ ಇಲ್ಲಿ ನಮ್ಮಲ್ಲಿ ಸಂಗಮೇಶ್ವರ ಗುಡಿ ಅಂತಂತ ಹೇಳದ. ಆ ಗುಡಿ ಏನದ ಅಂತಂದ್ರೆ 12ನೇ ಶತಮಾನದ್ದು ಆ ಗುಡಿ. ಅದನ್ನು ವಿಧ್ವಂಸ ಮಾಡಿ ಏನದ ಅಂತಂದ್ರೆ ಇಲ್ಲಿ ಬಂದ ಏನಂತಂದ್ರೆ ಇದ್ರ ಮ್ಯಾಲ ತಲವಾರದ ಪ್ರಹಾರ ಮಾಡಿದ್ದ. ಇಲ್ಲಿ ಚಾಳಕಾಪುರ ಊರಿಗೆ ಇದಕ್ಕೆ ಛೋಟಾ ಸೋಲಾಪುರ ಅಂತಂತ ಹೆಸರದ. ಅಂದ್ರೆ 1947 ನಾವೇನದ ಅಂತಂದ್ರೆ ಇದು ಸೋಲಾಪುರದ ಏನದ ಅಂತಂದ್ರೆ ಅದಕ್ಕೆ ಅಲ್ಲಿನ ಪ್ರಾಂತ್ಯ ನಳದುರ್ಗವರೆಗೆ ಇವ್ರದಿತ್ತು. ನಳದುರ್ಗನಿಂದ ಆ ಕಡೆ ಏನಂದ್ರೆ ಸೋಲಾಪುರ ಏರಿಯಾ. ಇದು ಹೈದರಾಬಾದ್ ಕರ್ನಾಟಕ. ಸುಕ್ಷೇತ್ರ ಅಂದ್ರೆ ನೀವು ಕೂಡಿ ಒಂದು ಹೊಸ ಗುಡಿ ಮಾಡಿದ್ದು, ಒಂದು ಮೂರ್ತಿ ತಂದಿದ್ದು. ಆದ್ರೆ ಇದು ಸ್ವಯಂಭೂ ಅಂತಂತ ಹೇಳದ. ಇದು ಅವನೇ ಸ್ವಂತಾಗಿ ಇಲ್ಲಿ ಎಳ್ದಿದ್ದದ. ಅದಕ್ಕೆ ಈ ಕ್ಷೇತ್ರದ ರಾಜ ಒಡೆಯ ಮಳಖೇಡ್ನಲ್ಲಿ 33 ಫೋಟೋಗಳಿದ್ದಾವೆ ಆಂಜನೇಯ ದೇವ್ರು. ಅದರಲ್ಲಿ 24ನೇದು ಒಂದು ಫೋಟೋ ನಮ್ದದ. ಆ ಪ್ರಕಾಶ್ ಹೇಳಾಗ ನಿಮಗೆ ವಂಡರ್ ಅನ್ನಿಸ್ತದ. ಕಣ್ಣಾಗಿಂದ ಪೇಪರ್ ಬರ್ತೀವಿ, ಕಣ್ಣಾಗಿಂದ ಅದು ಮತ್ತು ಕಲರ್ ಪೇಪರ್ ಟೆಕ್ನಿಕಲ್. ಆ ಕಲರ್ ಪೇಪರ್ ಬಂದರೆ ಅವರು ಬಸವೇಶ್ವರ ಹಾಸ್ಪಿಟಲು ಅದು ಕಲಬುರ್ಗಿ ಎಲ್ಲ ತೆಳಗಾವೆಲ್ಲ ಮಾಡಿದ್ರು. ये मैं क्या इसको पेपर मिल समझूं या पेपर फैक्ट्री समझूं? मेरे आइटमेंट और टैबलेट से कुछ नहीं होता, आप कहीं भी भगवान के पास चले जाइए. ಎಷ್ಟೋ ಜನರು ಬಂದ್ರೆ ಏನಂತಂದ್ರೆ ಇದು ಹೊಡಿಬೇಕಂದ್ರೆ ನಮ್ಮ ತಂದೆಯವ್ರು ಹೇಳಿದ್ರು, ಮನುಷ್ಯರ್ಕಿಂತಲೂ ದೊಡ್ಡ ಕೋಡಂಗಿಗಳು ಏನಂತಂದ್ರೆ ಹಿಂಗೆ ಸುತ್ತ ಕೋಟೆ ಕಟ್ಟಿದಂಗೆ ಕಟ್ಟಿವಿತ್ತಂತ. ಈ ಕಡೆ 303 ಗನ್ ಏನಂದ್ರೆ ಹಿಂಗೆ ಬಾರಿಸಿದ್ರೆ ಟುಸ್ ಅನ್ಬೇಕು. ಅವು ಹಿಂದಕ್ಕೆ ಹೊಡೆದ್ರೆ ಅಗೇನೆಸ್ಟ್ ಇದ್ರಾಗ ಏನಂದ್ರೆ ಬೇಕಾದಂಗೆ ಹೋಗ್ತೀವಿ. ಅವು ಇದೇನು ಕಟ್ಟಡದಲ್ಲ ಹೇಮಾಡ್ಪಂತಿ. ಇದಕ್ಕೆ ಶಿಖರ್ ಇಲ್ಲ. ಔಂಡೆ ನಾಗನಾಥ್ ಶಿಖರ್ ಇಲ್ಲ. ಅದನ್ನು ಹೇಮಾಡ್ಪಂತಿ ಅಂದ್ರೆ ಅದು ಹೇಮಾಡ್ಪಂತಿ ಅಂತ ಒಬ್ರದ್ದು ಅವ್ರದ್ದೊಂದು ಜಾತಿನೇ ಒಂದು ಕುಲಾನೆ ಅಂತಂತೇಳಿರಿ. ಅವ್ರಿಗೆ ಆ 1000 ಕಂಬ ಇದ್ದೂರ್ನು ಶಿಖರ್ ಆಗಿಲ್ಲ. ಅವ್ರಿಗೆ ಶಿಖರ ಇಲ್ಲ. ಈಗ ವರಂಗಲ್ ಏನಂತಂದ್ರೆ 1000 ಕಂಬದ್ದು ಮಹಾದೇವನ್ ಮಂದಿರ ಅದ. ಇಲ್ಲೇ ನಮ್ ದಲ್ಸಿಂಗಿ ಅದಲ್ಲ, ಈ ಬಿದ್ಯುಕ್ಕೆ ಪಾಳ ಬಿದ್ದಿದ್ ಒಂದು ಕಲ್ಲುಗಳು ಅವೆಲ್ಲ ಅವ ನೋಡ್ರಿ. ಅವನು ಏನಂತಂದ್ರೆ ಅದೇ ರಾಮಾಯಣ ಅಂತಂದ್ರೆ ಕೃತ ತ್ರತ ದ್ವಾಪಾರ ಮತ್ತು ಸಾಂಪ್ರತ ಕಲಿಯೋಗ. ಅಂದ್ರ ತ್ರೇತಾಯುಗ ಏನದ ಅಂತಂದ್ರೆ 12,96,000 ಪೀರಿಯಡ್. ಅಷ್ಟು ವರ್ಷಗಳು. ಅಷ್ಟು ವರ್ಷ ಅದು ನಡೆದದ. ಅಲ್ಲಿ ಮಂದಿಯವ್ರ ಕೈಗೆ ಒಂದು ಬೆರಳೆ ಸೈಡ್ ಏನೋ ಕಟ್ ಅದು ಇದು ಕಟ್ ಆಗಿದೆ ಏನದ ಔರಂಗಜೇಬ್ ಬಂದಿದ್ದಿಲ್ಲಿ. ಔರಂಗಜೇಬ ಬಂದಾಗ 1686 ಏನಾರ ಇಲ್ಲಿ ಬಂದು ಎಲ್ಲ ದೇವಸ್ಥಾನಗಳನ್ನು ವಿಧ್ವಂಸ ಮಾಡ್ಕೊತ ಬಂದಿದ್ದವ. ಆವಾಗ ಇಲ್ಲಿ ನಮ್ಮಲ್ಲಿ ಸಂಗಮೇಶ್ವರ ಗುಡಿ ಅಂತಂತ ಹೇಳದ. ಆ ಗುಡಿ ಏನದ ಅಂತಂದ್ರೆ 12ನೇ ಶತಮಾನದ್ದು ಆ ಗುಡಿ. ಅದನ್ನು ವಿಧ್ವಂಸ ಮಾಡಿ ಏನದ ಅಂತಂದ್ರೆ ಇಲ್ಲಿ ಬಂದ ಏನಂತಂದ್ರೆ ಇದ್ರ ಮ್ಯಾಲ ತಲವಾರದ ಪ್ರಹಾರ ಮಾಡಿದ್ದ. ಬಂದ್ರ ಕೂಡಲೇ ಬ್ಲಡ್ ಬಂತು ಒಳಗಿಂದ. ಜಿಂದಾವಲಿ ಅಂತ ಹೇಳಿ ಬಿಟ್ಟು ಇದಕ್ಕೆ ಅಂದ್ರ ಏನೋ ಒಂದು ಶಕ್ತಿ ಅದ. ಅಲ್ಲ, ಬ್ಲಡ್ಡೇ ಬಂತು ಅಂದ್ಮೇಲೆ ಶಕ್ತಿ ಹಂಗಿರಲ್ಲ. ಈಗ ಅವ ಅಲ್ಲಿಂದ ಅದಕ್ಕೆ ಕೆಣಕಿಲ್ಲ. ಅಲ್ಲಿಂದ ರಜಾಕಾರ್ ಟೈಮ್ನಾಗ ಭಯಂಕರ ಎಲ್ಲ ಪ್ರಯತ್ನ ಮಾಡಿದ್ರು. ಇಲ್ಲಿ ಚಾಳಕಾಪುರದ ಮೂರ್ತಿ ಒಡಿಬೇಕು ಮಾಡಬೇಕು. ಯಾವ ಮುಸಲ್ಮಾನರು ಎಷ್ಟು ಪ್ರಯತ್ನ ಮಾಡಿದ್ರು ಇಲ್ಲಿ ಚಾಳಕಾಪುರ ಊರಿಗೆ ಇದಕ್ಕೆ ಛೋಟಾ ಸೋಲಾಪುರ ಅಂತಂತ ಹೆಸರದ. ಅಂದ್ರೆ 1947 ನಾವೇನದ ಅಂತಂದ್ರೆ ಇದು ಸೋಲಾಪುರದ ಏನದ ಅಂತಂದ್ರೆ ಅದಕ್ಕೆ ಅಲ್ಲಿನ ಪ್ರಾಂತ್ಯ ನಳದುರ್ಗವರೆಗೆ ಇವ್ರದಿತ್ತು. ನಳದುರ್ಗನಿಂದ ಆ ಕಡೆ ಏನಂದ್ರೆ ಸೋಲಾಪುರ ಏರಿಯಾ. ಇದು ಹೈದರಾಬಾದ್ ಕರ್ನಾಟಕ. ಇಲ್ಲಿ ಏನಂತಂದ್ರೆ ನಮಗೆ 48 ನಮಗೆ ಆಜಾದಿ ಸಿಕ್ತು. ಸೆಪ್ಟೆಂಬರ್ 17, 48 ಏನಂತಂದ್ರೆ ನಮಗೆ ಇದು ಆಜಾದಿ ಸಿಕ್ಕಿದೆ. ಅದು ನಮ್ಮ ಯಾರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರನಿಂದ ನಾವು ಕಾಣದೇವು. ಇಲ್ಲದ್ರೆ 2 ಕೈ ಹಾಕಿ ಅಲ್ಲಾಹು ಅನ್ನೋ ಪ್ರಸಂಗ ಇತ್ತು. ಆದ್ರೆ ಅದು ಆಗಲಿಲ್ಲ. ಅವ್ರೇನದು ಅಂತಂದ್ರೆ ನಮಗೆ ಈ ಒಂದು ಇದೇ ಸ್ವಾತಂತ್ರ್ಯತೆಯನ್ನು ತಂದು ಕೊಟ್ಟಿದ್ದಕ್ಕೆ ಇವತ್ತು ನಾವೇನಂದ್ರೆ ಒಳ್ಳೆ ರೀತಿಯಿಂದ ಉಸಿರಾಡ್ತಾ ಇದ್ದೀವಿ. ಇಲ್ಲದ್ರೆ ಏನಂದ್ರೆ ಇದ್ದಿಲ್ಲ. ಆ ಪ್ರಕಾರ ಅದ್ರನಿಂದ ಈ ಪ್ರಕಾರ ಆಗಿದ್ದದು. ಅದು ಕಳಿಸಿದ್ರಲ್ಲ, ನಾನು ವಚನ ಬದ್ದಿದ್ದೀನಿ ಅಂತಂತೇಳಿ ಚಾಳಿಕಾದೇವಿ ಬಳಿ ಬಂದು ಭೇಟಿಯಾಗದೇ ಒಂದು ಕಾರಣ. ಅದರಿಂದ ಅವ್ರಿಗೆ ಇಲ್ಲಿ ಬಂದು ಸ್ಥಿತ ಆದರು. ಇಲ್ಲಿ ಏನಂದ್ರೆ ಹಾಗೆ ಇದು ಅವನು ಇಲ್ಲಿ ಇಳಿದಿದ್ದ ಸಲ ಇದಕ್ಕೆ ಶ್ರೀ ಕ್ಷೇತ್ರ ಅಂತಾರೆ. ಶ್ರೀ ಕ್ಷೇತ್ರ ಮತ್ತು ಸುಕ್ಷೇತ್ರದಾಗ
ಏನದ ಅಂತಂದ್ರೆ ಒಂದು ಫರಕ್ ಬರ್ತದೆ. ಏನು ಸುಕ್ಷೇತ್ರ ಅಂದ್ರೆ ನಾವು ನೀವು ಕೂಡಿ ಒಂದು ಹೊಸ ಗುಡಿ ಮಾಡಿದ್ದು, ಒಂದು ಮೂರ್ತಿ ತಂದಿದ್ದು. ಆದ್ರೆ ಇದು ಸ್ವಯಂಭೂ ಅಂತಂತ ಹೇಳ್ಯದ. ಇದು ಅವನೇ ಸ್ವಂತಾಗಿ ಇಲ್ಲಿ ಎಳ್ದಿದ್ದದ. ಅದಕ್ಕೆ ಈ ಕ್ಷೇತ್ರದ ರಾಜ ಒಡೆಯ, ಇನ್ನು ಕ್ಷೇತ್ರದ ಯಾಕೆ ಪೂರ್ಣ ದೇಶದ ಒಂದು ಜಗತ್ತಿಂದೇ ಒಡೆಯ ಅವನಿಂದೇ ಎಲ್ಲ ಪ್ರಾಣ ದೇವರು ಅಂತ. ನೀವು ಇಲ್ಲಿ ಸೇಡಮ್ ಹತ್ರ ನಮ್ಮ ಇದದಲ್ಲ, ಅದು ಯಾವುದು ಮಳಖೇಡ್ನಲ್ಲಿ 33 ಫೋಟೋಗಳಿದ್ದಾವೆ ಅಂಜನೇಯ ದೇವ್ರು. ಅದರಲ್ಲಿ 24ನೇದು ಒಂದು ಫೋಟೋ ನಮ್ದದ. ಅಂದ್ರೆ ಇಲ್ಲಿ ಚಳಕಾಪುರ ಅದು ಬರೇ ಪ್ರಭಾವಳಿ ಅದು ಏನೂ ಇಲ್ಲ, ಬರೇ ಮೂರ್ತಿ ಅಷ್ಟೇ ತೋರಿಸಿ ಕೆಳಗೆ ಪ್ರಾಣದೇವರು ಅಂತಂತ ಹೆಸರದ ಅದಕ್ಕೆ. ಅಂದ್ರೆ ಆ ಫೋಟೋ ತೆಗೆದ್ರೆ ನೀವು ಅದನ್ನು ಕಾಣ್ಬೋದು. ಅಂದ್ರೆ ಇದು ಇತಿಹಾಸ ಹೆಂಗದ ಅದನ್ನ ಹೇಳ್ತಾ ಇದ್ದೀನಿ. ಅಂದ್ರೆ ನಮಗ್ ಅಲ್ಲಿ ಉಲ್ಲೇಖ ಸಿಗ್ಬೋದು ಈ ಒಂದು ಅಲ್ಲಿ ಆ ಫೋಟೋದ್ ನೀವು ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಅದ್ರಾಗ ನಮ್ಮ ಪ್ರಾಣದೇವರು ನಡುವೇ ಕಾಣಿಸ್ತಾನೆ. ತೆಳಭಾಗಕ್ಕೆ ಸ್ವಲ್ಪ ಪೂರ್ಣ ನಡು ಅಂದನು ನಡೆಯಲ್ಲ, ತೆಳಭಾಗಕ್ಕೆ ನಮ್ಮ ಪ್ರಾಣದೇವರು ಅಂತಂತೇಳಿ ಕಾಣಿಸ್ತದೆ. ಇವತ್ತಿಗೂ ನಾವು ಏನಂತಂದ್ರೆ ಚಳಕಾಪುರ ಹನುಮನ್ ದೇವರ ಪವಾಡಗಳು ಇವತ್ತಿಗೂ ನಡೀತಾವ ಅಂತ ಕೇಳಿದ್ವಿ. ಯಾವ ಥರದ್ದು ಏನೇನಂತ? ಈಗ ಇಷ್ಟೇ ಅಲ್ಲ, ನಮ್ದೊಂದು ನಿಮ್ಗೊಂದು ಹೇಳ್ತೀನಿ. ಯಾರೋ ನಮ್ಮ ಹೆಡ್ಡ ಅಂತಂತ ಬರ್ತಾರೆ ಇಲ್ಲಿ, ಪ್ರಕಾಶ್ ಹೆಡ್ಡ. ಆ ಪ್ರಕಾಶ್ ಹೆಡ್ಡಾಗ ನಿಮಗೆ ವಂಡರ್ ಅನ್ನಿಸ್ತದ, ಕಣ್ಣಾಗಿಂದ ಪೇಪರ್ ಬರ್ತೀವಿ. ಕಣ್ಣಾಗಿಂದ ಅದು ಮತ್ತು ಕಲರ್ ಪೇಪರ್ ಟೆಕ್ನಿಕಲ್ ಅಂದಂಗೆ. ಆ ಕಲರ್ ಪೇಪರ್ ಬಂದರೆ ಅವರು ಬಸವೇಶ್ವರ ಹಾಸ್ಪಿಟಲ್ಲು ಅದು ಕಲಬುರಗಿ ಎಲ್ಲ ತೆಳಗಾವೆಲ್ಲ ಮಾಡಿದರು. ಅಲ್ಲಿ ಬಂಜಾರಾ ಹಿಲ್ಸ್ LV ಪ್ರಸಾದ್ ಅಂತ ಹೇಳಿ ಐ ಸ್ಪೆಷಲಿಸ್ಟ್ ಏನಿದ್ದಾರೆ ಹೈದರಾಬಾದ್ ಬಂಜಾರಾ ಹಿಲ್ಸ್, ಅಲ್ಲಿ ಹೋಗಿದಾಗ ಅವ್ರು ಈ ರೀತಿ ಆಗ್ತದಂದ್ರೆ ಅವ್ರಿಗೆ ಕೂಡ್ಸಿದ್ರು. ಎಲ್ಲ ಪೇಷಂಟ್ಗಳಿಗೆ ಮಿನಿಟಿಗೆ ಒಂದು ನೋಡೋರು, ಅದು ಇದಕ್ಕೆ ನೋಡಿದ್ರೆ 10 ನಿಮಿಷಕ್ಕೆ ಒಂದ್ಸಲ ಅವು ಪೇಪರ್ ಬರ್ತೀವಿ ಕುಡ್ಕೂಡ. ಒಂಥರ ಮಿರಾಕಲ್ ಆದಂಗಾಗಿತ್ತು. ಮಿರಾಕಲ್ ಅದು ಬಂತ್ರ ಕೂಡ್ಲೇನೆ ಏನದ ಅಂತಂದ್ರೆ ಅವ್ರಂದ್ರು ಕ್ಯಾ ಹೈ ಅಂದ್ರೆ ಅವರು मैं क्या इसको पेपर मिल समझूं या पेपर फैक्ट्री समझूं, मेरे आइटमेंट और टैबलेट से कुछ नहीं होता, आप कहीं भी भगवान के पास चले जाइए. ಡಾಕ್ಟ್ರೇ ಅವ್ರು ಹೇಳ್ಬಿಟ್ರು. ಎಷ್ಟು ಹೇಳಿದ್ರು ಕೂಡ್ಲೇನೆ ಅವ್ರ ಅಜ್ಜಿ ಮದನ್ ಗೋಪಾಲ್ ಹೆಡ್ ಅವ್ರ ತಾಯಿ ಅಂದ್ರೆ ಅಜ್ಜಿ 105 ವರ್ಷದಕ್ಕೆ ಅವ್ರು ಏನಂದ್ರು, ಅರೇ ಚಾಲ್ಕಾಪುರ್ನಾಥ್ ಜಾಕೆ ಅವ್ರೆ ಅಂತಂತ ಹೇಳಿದ್ರು ಅವ್ರು. ಅಂದ್ರೆ ಅವ್ರು ಇಲ್ಲೊಂದು ಇಲ್ಲಿ ದೇವಸ್ಥಾನ ಅವ್ರು ಮೊದಲು ಹುಮನಾಬಾದ್ದಾಗಿದ್ರು, ಹಿಂದಿನ ಸೇಡಪ್ ಹೋದ್ರು. ಆ ಮಾತು ಕತೆ ಭಾಳ ದೊಡ್ಡದ. ಅದು ಏನೇ ಇರಲಿ, ಆದ್ರೆ ಅಲ್ಲಿಂದ ಕರೆದ್ರೆ ಇಲ್ಲಿ ಬಂದರು. ಇಲ್ಲಿ ಪುಷ್ಕರಣಿ ಅದ, ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಒದ್ದೆ ಮೈಲಿ ಇಲ್ಲಿ ಬಂದು ಕುಂತರು. ಇವರೇ ಪೂಜಾ ಮಾಡಿ ನೀವು ಇದ್ದರು, ಇವ್ರ ತಂದೆಯವ್ರು, ಆವಾಗ ತಂದೆಯವ್ರು ಇದ್ರು ಇವ್ರದ್ದು, ಸುಧಾಕರ್ ಜೋಶಿ ಅಂಥೇಳಿ. ಅವರು ಪೂಜಾ ಮಾಡೋ ಹೊತ್ನಾಗ 2.5 ತಾಸು ಕೂತು ಅಲ್ಲಿಂದ ಏನದ ಅಂತಂದ್ರೆ ತೀರ್ಥ ಮದನ್ ಗೋಪಾಲ್ ಹೆಡ್ಡ ಬಂದು ತೀರ್ಥ ತೊಗೊಂಡ್ರು. ಹಿಂಗೆ ಕಣ್ಣಿಗೆ ಹತ್ತಿರ ಫ್ಯಾಕ್ಟ್ರಿ ಬಂದ್, ಅಲ್ಲೇ ವಿಸ್ಮಯ. ಇದು ಫ್ಯಾಕ್ಟ್ರಿ ಬಂದ. ಇನ್ನು ಪವಾಡಗಳು ಏನೋ ಈ ರೀತಿ ಆಯಿತು. ಆಗ್ಬೇಕಾದ್ರೆ ಅವ್ರು ಇಲ್ಲಿ ನಮ್ಗೆ ಯಾವ ಕೇಸ್ ಇರಲಿ ಏನೇ ಇರಲಿ ಇಲ್ಲಿ ಇಷ್ಟು ಡೆವಲಪ್ ಮಾಡಿದಾನಂತಂದ್ರೆ ಮೊದಲನೇ ವ್ಯಕ್ತಿ ಅಂದ್ರೆ ಅವರು. ಇದಕ್ಕೆ ಮೇನ್ ಫೌಂಡರ್ ಅಂದರೆ ಅವರು. ಈ ರೀತಿ ಸೇಡಮ್ದವ್ರು ಮಾಡ್ಯಾರ. ಈ ಏನಂತಂದ್ರೆ ಅದರಿಂದ ಇವತ್ತೆಲ್ಲ ಈ ಪರ್ಸಿ ಅವು ಇಲ್ಲಂದ್ರೆ ಇದು ಎಲ್ಲ ಬಿದ್ದು ಹೋಗಿದ್ದು, ಇವೆಲ್ಲ ಕೋಟಿಗಟ್ಟಲೆ ಏನೇನಂತಂದ್ರೆ ದುಡ್ಡು. ಈಗ ಅವ್ರ ಸಮಾಜ ಎಲ್ಲರೂ ರೊಕ್ಕದವ್ರು ಇರ್ತಾರೆ. ಎಲ್ಲ ಸೇಡಮ್ದು ಇದು ಮಾರ್ವಾಡಿ ಸಮಾಜ, ಅವರೆಲ್ಲರೂ ಹೈದರಾಬಾದವ್ರು ಬಂದರು, ಸಾರ್ಡಾ ಬಂದರು, ಗೆಲ್ಡಾ ಬಂದರು. ಹಿಂಗೆಲ್ಲ ಯಾವ ಡಾಕ್ಟರ್ ಕೈಲೂ ಆಗ್ಲಾರ್ದಂತ ಒಂದು ಅದು ಏನಂತಂದ್ರೆ ಇಲ್ಲಿ ಆಯ್ತು. ಅವರೇ ಸ್ವಂತ ಸಣ್ಣವ್ರು ಚಿಕ್ಕವ್ರು ಇದ್ದಾಗ ಅಂದ್ರೆ ಅವ್ರು ಏನಾರ ನನ್ನ ಅಂದಾಜಕ್ಕೆ 1980ದಾಗ ಅವ್ರಿಗೆ ನಡಿಲಕ್ಕೆ ಬರ್ತಿದ್ದಿಲ್ಲ. ಇಲ್ಲಿ ನಮ್ಮ ಸೀಮೆ ಒಳಗೆ ಬಂದ್ರೆ ನಡ್ಕೋತ ಬಂದಾರ ಇಲ್ಲಿಗೆ. ಇಷ್ಟೆಲ್ಲ ಪವಾಡಗಳವ ಇದಕ್ಕೆ. ಅದೇ ಅಲ್ಲ, ಮತ್ತು ರಜಾಕಾರ ಆಗಿದಾಗ ಏನದ ಅಂತಂದ್ರೆ ನಮ್ಮ ತಂದೆಯವರು ಮತ್ತು ಇವ್ರ ಮುತ್ಯ ರಾಮ್ಭಟ್ ಜೋಶಿ ಅವ್ರೇನದ ಅಂತಂದ್ರೆ ಈ ಚಾಕಾಪುರ್ ಅಂತಂದ್ರೆ ಒಂದು ಸಣ್ಣ ಒಂದು ಇದು ಇದ್ದಂಗೆ ಇತ್ತು. ಯಾರು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. 303 ಗನ್ಗಳು ಇಟ್ಟಿರು ನಮ್ಮ ತಂದೆಯವ್ರು. ಇಷ್ಟು ತಯಾರಿ ಇತ್ತದು. ಯಾರನ್ನೂ ಬಂದರು ಏನಂತಂದ್ರೆ ಅವ್ರಿಗೆ ಓಡಿಸ್ಕೊಡೋದು. ಯಾವ ಮುಸಲ್ಮಾನರು ಇಲ್ಲಿ ಬರೋಂಥ ತಾಕತ್ತೇ ಇದ್ದಿಲ್ಲ ಯಾರನ್ನೂ. ಎಷ್ಟೋ ಜನರು ಬಂದ್ರೆ ಏನಂತಂದ್ರೆ ಇದು ಹೊಡಿಬೇಕಂದ್ರೆ ನಮ್ಮ ತಂದೆಯವ್ರು ಹೇಳಿದ್ರು, ಮನುಷ್ಯರ್ಕಿಂತಲೂ ದೊಡ್ಡ ಕೋಡಂಗಿಗಳೇನಂತಂದ್ರೆ ಹಿಂಗೆ ಸುತ್ತ ಕೋಟೆ ಕಟ್ಟಿದಂಗೆ ಕಟ್ಟಿವಿತ್ತಂತ. ಈ ಕಡೆ 303 ಗನ್ ಏನಂದ್ರೆ ಹಿಂಗೆ ಬಾರಿಸಿದ್ರೆ ಟುಸ್ ಅನ್ಬೇಕು. ಅವು ಹಿಂದಕ್ಕೆ ಹೊಡೆದ್ರೆ ಅಗೇನೆಸ್ಟ್ ಇದ್ರಾಗ ಏನಂದ್ರೆ ಬೇಕಾದಂಗೆ ಹೋಗ್ತೀವಿ. ಅವು ಇಷ್ಟೆಲ್ಲ ಅವು ಯಾವ್ದು ಹೇಳ್ಬೇಕಾದ್ರೆ ಭಾಳ ಅದು ಬಿಡ್ರಿ, ಅಷ್ಟೆಲ್ಲ ಹೇಳೋದಂತಂದ್ರೆ
ಅದೇ ಮತ್ತು ಪವಾಡ ಈಗ ಅವ್ರು ಯಾರಿಗೆ ಒಳಗೆ ಬರ್ಗೊಟ್ಟಿಲ್ಲ ಅವು. ಈಗ ನಾನು ಹೇಳಿದ್ದು ಏನಂತಂದ್ರೆ ಅವ್ರು ಬಂದು ಇದನ್ನು ವಿಧ್ವಂಸ ಮಾಡ್ಬೇಕಂತೆ ಬಂದರು, ಸುತ್ತ ಕೋಟಿ ಕಟ್ಟಿದಂಗೆ ಅವರೇ ಮಂಗಗಳೇ ಈಗಲೂ ಕೂಡ ಒಳಗೆ ಬರ್ತಾವ ಕೂಡ್ತಾವ. ಈ ಪ್ರಕಾರ ಏನಂತಂದ್ರೆ ಇದು ಆಯ್ತದ ಇರ್ತದ, ಅದು ಅದ್ರಾಗ ಏನು ಇದು ಇಲ್ಲ ಅಂತೇಳಿರಿ. ಆಯಿತು. ಇದು ಕಟ್ಟಡ ಹೇಮಡ್ಪಂಥಿ, ಇದೇನು ಕಟ್ಟಡ ಅದಲ್ಲ ಹೇಮಡ್ಪಂಥಿ. ಇದಕ್ಕೆ ಶಿಖರಿಲ್ಲ, ಔಂಡೆ ನಾಗನಾಥ್ ಶಿಖರಿಲ್ಲ, ಅದನ್ನು ಹೇಮಡ್ಪಂಥಿ. ಹೇಮಡ್ಪಂಥಿ ಅಂದ್ರೆ ಅದು ಹೇಮಡ್ಪಂಥಿ ಅಂತ ಒಬ್ರದ್ದು ಒಂದು ಅವ್ರದ್ದೊಂದು ಜಾತಿನೇ ಒಂದು ಕುಲಾನೇ ಅಂತಂತೇಳಿರಿ ಅವ್ರು ಇದ್ದಿದ್ದು. ಅವ್ರು ಯಾವಾಗಲೂ ಏನದಂದ್ರೆ ಸೂರ್ಯ ಅಸ್ತ ಆದ್ಮೇಲೆ ಪ್ರಾರಂಭ ಮಾಡೋರು. ಯಾಕ ಉಲ್ಟಾ ರಾಕ್ಷಸರಂದ್ರೆ ಅವ್ರು ಯಾವಾಗ ಮಾಡೋರು, ಹೊತ್ತು ಹೋದ್ಮೇಲೆ ಪ್ರಾರಂಭ. ಹಾಗ ಅವ್ರು ಏನ್ ಮಾಡ್ಬೇಕು, ಸಾಯಂಕಾಲ ಸೂರ್ಯ ಅಸ್ತ ಆದ್ರೂ ಕೂಡಲೇ ಕಟ್ಲಕ್ ಶುರು ಮಾಡ್ಬೇಕು ದೇವಸ್ಥಾನ. ವರಂಗಲ್ ಅಂತಂತ ಹೇಳದ ಇಲ್ಲಿ, ವರಂಗಲ್ ಅದನ್ನ ಅಲ್ಲಿ 1000 ಕಂಬದ ಏನಂತಂದ್ರೆ ಮಂದಿರ ಅದ, ಅದನ್ನು ಹೇಮಾಡ್ಪಂತಿದೆ. ಆ 1000 ಕಂಬ ಇದ್ದೂರ್ನು ಶಿಖರ ಆಗಿಲ್ಲ ಅವ್ರಿಗೆ, ಶಿಖರ ಇಲ್ಲ. ಈಗ ವರಂಗಲ್ ಏನಂತಂದ್ರೆ 1000 ಕಂಬದ್ದು ಮಹಾದೇವನ ಮಂದಿರ ಅದ. ಇಲ್ಲಿ ಇಂದಿರಾ ಚೌಕ, ಉಮರ್ಗಾ ಹೋಗೋ ಹೊತ್ನಾಗ ಏನಂದ್ರೆ ಸೋಲಾಪುರಕ್ಕೆ ಹೋಗೋ ಹೊತ್ನಾಗ ಬಲಕ್ ಸೈಡ್ನಾಗ ಏನಂತಂದ್ರೆ ಅಲ್ಲಿನ ನೋಡೀನಿ, ಅದನ್ನು ಹೇಮಾಡ್ಪಂತಿ. ಆ ಹೇಮಾಡ್ಪಂತಿ ಅಲ್ಲಿನೂ ಕೂಡ ಶಿಖರ ಇಲ್ಲ. ಇಲ್ಲೇ ನಮ್ಮ ದಲ್ಸಿಂಗಿ ಅದಲ್ಲ, ಈ ಬಿದ್ದಿದ್ ಕೆನ್ಕಿ ಪಾಳ ಬಿದ್ದಿದ್ ಒಂದು ಕಲ್ಲುಗಳು ಅವೆಲ್ಲ ಅವ ನೋಡ್ರಿ, ಅವನು ಏನಂತಂದ್ರೆ ಅದೇ ಹೇಮಾಡ್ಪಂತಿನೇ. ಅಂದ್ರೆ ಈ ಪ್ರಕಾರ ಇದ್ದು ಇದು ಸುಮ್ಮನಿಲ್ಲ, ಇವತ್ತಿಂದಿಲ್ಲ. ಇದು ಏನು ಕಾಲನ ಕಾಲ ರಾಮಾಯಣ ಕಾಲನಂದ ಇವು 12 ಜ್ಯೋತಿರ್ಲಿಂಗ ಯಾವಾಗ ಅದು ರಾಮಾಯಣ ಕಾಲದಾಗೆ. ರಾಮಾಯಣ ಅಂತಂದ್ರೆ ಕೃತ ತ್ರತ ದ್ವಾಪಾರ ಮತ್ತು ಸಾಂಪ್ರತ ಕಲಿಯೋಗ. ಅಂದ್ರೆ ತ್ರೇತಾಯುಗ ಏನದ ಅಂತಂದ್ರೆ 12,96,000 ಪೀರಿಯಡ್, ಅಷ್ಟು ವರ್ಷಗಳ. ಅಷ್ಟು ವರ್ಷ ಅದು ನಡೆದದ. ಅಲ್ಲಿಂದ ಕೃತ ಏನದ ಅಂತಂದ್ರೆ 17,28,000 ಈಗ ಮುಂದೆ ದ್ವಾಪಾರ ಏನಂದ್ರೆ 8,64,000 ಈಗ ನಮ್ಮ ಕಲಿಯುಗ ಏನಂತಂದ್ರೆ 5,126 ವರ್ಷಗಳು ಹೋಗ್ಯಾವ. ನಮ್ಮ ಪ್ರಥಮ ಪಾದ 1,08,000 ಅಂದ್ರೆ 4,32,000 ವರ್ಷದ ಇದು ಕಲಿಯುಗದ. ಇನ್ನು ಮುಗಿಯಂಗಿಲ್ಲ, ಈ ದೇಶ ಮುಣಗಂಗಿಲ್ಲ. ಏನು ಭೂಕಂಪ ಬಂದ್ರೂ ಸ್ವಲ್ಪ ಆಗ್ತಾವ, ಮತ್ತೆ ಹೋಗ್ತದ, ಮತ್ತೆ ನಡೀತದ. ಮತ್ತೆ ನೋಡ್ರಿ ಈಗ ಒಳ್ಳೆ ಜನರು ಒಳ್ಳೆ ಸಾಧು ಸಂತರು ಬಂದು ಮತ್ತೆ ನಮ್ಮ ಧರ್ಮ ನೀತಿ ಅದು ಹೇಳೇನಂತಂದ್ರೆ ಅವ್ರು ನಡೆಸ್ತಾನೆ ಇರ್ತಾರ. ಮತ್ತು ಜನರಿಗೆ ಏನಂತಂದ್ರೆ ಅಡ್ಡ ತಿಡ್ಡ ಎಲ್ಲಿ ಹೋಗ್ತಾರೋ ಮತ್ತು ಅವ್ರೇನಂದ್ರೆ ಪೂಜೆ ಪಾಠ ಪುನಸ್ಕಾರ ಇವುಗಳನ್ನೇನಾದ್ರು ನಡೆಸ್ಕೊಂಡು ಹೋಗ್ಬೇಕಾಯ್ತದೆ. ಈಗ ಹಾಗೇನಂದ್ರೆ ಇದ್ರೊಳಗಿಂದ 5,000, ಈಗ 8,64,000 ಇದು ಹೋಗ್ಬೇಕಾ. ಇದು ಹೋದ್ಮೇಲೆ ರಾಮಾಯಣ ಅದ. ರಾಮಾಯಣ ಬಿಡ್ರಿ, 11,000 ವರ್ಷನೂ ಬಿಟ್ಟು ಕೊಡ್ರಿ ಅದನ್ನಲ್ಲ. ಅಂದ್ರೆ ಅವು 8,64,000 ಮತ್ತು ಪ್ಲಸ್ ಇದೇನಂತಂದ್ರೆ 5,000, ಅಂದರೆ 8,69,125 ವರ್ಷದ ಹಿಂದಿಂದ ಇದು ಇತಿಹಾಸ, ಇವತ್ತಿಂದ ಅಲ್ಲ. ಈಗ ಇವೆಲ್ಲ ಏನಂತಂದ್ರೆ ಔಂಡೆನಾಗ್ನತ್ತವೆಲ್ಲ ಯಾವಾಗ ಆಗ್ಯಾವ, ಆವಾಗ ಆಗ್ಯಾವ. ಅವಂದ್ರೆ ಹೇಮಾಡ್ಪಂಥಿ ಎಂದದ, ಅದು ಏನದ ಅದು ನಾನು ನಿಮಗೆ ಅದು ಹೇಳತ್ತಿಲ್ಲ. ಅಂದ್ರೆ ಅಲ್ಲಿನೂ ಹೇಮಾಡ್ಪಂಥಿ ಇದೆ ಅದ, ಇದನ್ನು ಹೇಮಾಡ್ಪಂತೀನಿ ಅಂದಮೇಲೆ ಇದು ಎಷ್ಟು ವರ್ಷದ ಅದ ಅಂತ ಇದ್ರ ಮೇಲೆ. ಅಂದ್ರೆ ಇಲ್ಲಿ ಬರೀ ಆ ಗುಡಿ ಅಷ್ಟೇ ಅದ. ಅದು ಗುಡಿ ಏನದಲ್ಲ ಗರ್ಭಗುಡಿ ಮುಂದೆ. ಈಗ ಇದು ಮುಂದಿನ ಈ ಪೋರ್ಷನ್ ಎಲ್ಲ ಆಮೇಲೆ ಆಗಿವವ. ಅದು ಒಳಗಿಂದ ಏನೋ ಮೂರ್ತಿಗಳವ ನೋಡ್ರಿ, ಎಲ್ಲಿ ತನ ಮೂರ್ತಿ ಅವ, ಅದು ಹೇಮಾಡ್ಪಂತಿ. ಈಗ ಮುಂದೆ ನಾವು ಇದು ಕಟ್ಟಿದೆವು, ಅದು ಎಲ್ಲ ನಾವು ಕಟ್ಟಿದೆವು, ಮತ್ತೊಬ್ರು ಮುಂದೆ ಕಟ್ಟಿದ್ರು, ನಮ್ಮ ತಂದೆಯವ್ರು ಕಟ್ಟಿಸಿದ್ರು, ಅದು ಮಾತು ಬೇರೆ. ಈಗ ಅದು ಏನೇ ಮಾಡಲಿ ಅದು ಅದ್ರ ಮೇನ್ ಅಂದ್ರೆ ಅದಿಷ್ಟು ಅವ್ರದ್ದು ಇತಿಹಾಸದೊಳಗೆ ಇದ್ದಿದಂದ್ರೆ ಅದು ಹೇಮಾಡ್ಪಂತಿ. ಅಂದ್ರೆ ಹೇಮಾಡ್ಪಂತಿ ಅಂದ್ರೆ ಇದ್ರ ಇತಿಹಾಸ ಎಷ್ಟು ವರ್ಷದಿಂದ ಅದು ನೋಡ್ರಿ ಅಂತ ಆಯ್ತು. ಇದಕ್ಕೇನಂದ್ರೆ ನಿಜಾಮ್ನು ಕೂಡ ಏನಂತಂದ್ರೆ ಸರ್ವೆ ಮಾಡಿದ್ದದ. ನಿಜಾಮ ಏನಪ್ಪ ಕರ್ನಾಟಕ ಗೌರ್ಮೆಂಟ್ ಏನು ಮಾಡಿದ ನೋಡಿ, 1268 AD, ಪೇಜ್ ನಂಬರ್ 572, ಅಂದ್ರೆ 572 ಪೇಜ್ ನಂಬರ ಏನಂದ್ರೆ 1268. ಆ ಇದ್ರಾಗ ಏನಂತಂದ್ರೆ ಇದು ಚಳಕಾಪುರ ಅಂತಂಥೇಳಿ ಅವರು ಸರ್ವೆ ಮಾಡಿ ಭಾಲ್ಕಿ ತಾಲೂಕಿನಿಂದ 29.5 ಕಿಲೋಮೀಟರ್ ಮೇಲೆ ಇದು ಅದ, 30 ಕಿಲೋಮೀಟರ್ ಮೇಲೆ ಅದು ಸಂಜೀವನಿ ಪರ್ವತ ಅದ. ಅವ್ರು ಸರ್ವೆ ಮಾಡಿದ್ದದ. ಈಗ ಈ ಸರ್ವೇರ್ ಅಂತೂ ನಿಮಗೆ ಹೇಳಕ್ಕಾಗಲ್ಲ, ಸರ್ವೆ ಒಳಗೆ ಸಿಗ್ತದ ಅದು ಸರ್ವೆ ಒಳಗೆ ಸಿಗ್ತದ. ನೀವು ಬೀದರ್ ಸರ್ವೆದಾಗ ನೀವು ನೋಡಿದ್ರಿ ಅಂದ್ರೆ ಅದು ಸಿಗ್ತದ. ಅದು ಪೂರ್ಣ ಬೀದರ್ದೇ ಸರ್ವೆ ಆಗಿದ್ದದ. ಎಲ್ಲ ಊರುಗಳು ಬರ್ತಾವೆ, ಇದು ಒಂದೇ ಅಲ್ಲ. ಕಟಕ್ ಚಿಂಚೋಳಿ ಅದ, ಅದು ಅದ, ದುಗ್ಲುಂಡಿ ಅದ, ಬಸವ ಕಲ್ಯಾಣ ಅದ, ಎಲ್ಲ ಊರುಗಳದ್ದು ಸಿಲ್ಸಿಲಾವಾರಿ ಏನಂತಂದ್ರೆ ಬರ್ತದೆ. ಪೇಜ್ ನಂಬರ್ 572 ಮೇಲೆ ನೋಡ್ರಿ, ನಮ್ಮದು ಚಾಳಕಾಪುರ ಬರಲೇಬೇಕು.
ಅಲ್ಲಿ ಮತ್ತೆ ನಾವು ಅಂಡರ್ಲೈನ್ ಅದು ಯಾಕಂದ್ರೆ ಕೇಸಿನ ಸಲುವಾಗಿ ನಾವು ಇಷ್ಟು ಪ್ರಯತ್ನ ಆಗ್ಯದ ಅದು ಏನೇನು ಮಾಡಿದೆವು ಏನಿಲ್ಲ ಅದು ಗೊತ್ತಿಲ್ಲ. ಅದು ಏನು ಇದ್ದಿದ್ದು ಅದಿಷ್ಟು ನೋಡಿ ನಾನು ಏನಂದ್ರೆ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ಇದಕ್ಕೇನೈತದ ಸುಮ್ಮ ಹೇಳಿದ್ರಂದ್ರೆ ಏನೋ ದಂತಕತಿ ಏನೋ ಕಟ್ಟಿದ ಕತಿ ಅಂತಂದ್ರೆ ಇದು ನಾವ್ಯಾರು ಕಟ್ಟಿದಲ್ಲ, ಸರ್ವೆ ಮಾಡಿದವ್ರು ಯಾರು? ಹಾಂ, ಈಗ ಹೇಮಾಡಪಂಥಿ ಅದು ಹೇಮಾಡಪಂಥಿ ಅಂತಂದ್ರೆ ಅದು ಅಲ್ಲಿ ಯಾವಾಗ ಅದು ಆ ಕಾಲದಾಗ ಅದ ಅಂದ್ರೆ ಈ ಹೇಮಾಡಪಂಥಿಗೆ ಹ್ಯಾಂಗೆ ಮಾಡ್ತೀರಿ ನೀವು? ಅದಕ್ಕೆ ಎಷ್ಟಂತ ಕಾಲಾವಧಿ ಹೇಳ್ತೀರಿ? ಏನು 500 ಅಂತಾರೆ, 600 ಅಂತಾರೆ. ಲಕ್ಷಗಟ್ಟಲೆ ಅದು ಏನದು ಯಾವತ್ತಿಂದ ಅದು ಆವತ್ತಿಂದೇ ಇದು ಅದು. ಬಸ್ ನಮ್ಗೆ ಹೇಳೋದು ಒಂದೇ, ಅದು ಇದು ಹೇಮಾಡಪಂಥಿ ಅಂದ್ರೆ ಅವ್ರು ಎಲ್ಲಿ ತನಕ ಇದ್ರು ಅವಾಗೇ ಮಾಡ್ಯಾರ. ಈ ರೀತಿ ಆಗಿದ್ದದ. ವರಂಗಲ್ನು ಅದು 1000 ಕಂಬ ಇದ್ರೂ ಅದನ್ನು ಪೂರ್ತಿ ಆಗಿಲ್ಲ, ಅವ್ರಿಗೆ ಶ್ರಾಪ್ ಇತ್ತು, ಅದ್ರ ಸಲುವಾಗಿ ಆಗಿಲ್ಲ. ಹರಕೆ ಹೊತ್ತಬೇಕಾದ್ರೆ ತೆಂಗಿ ಕಟ್ತಾರಂತ. ಹೌದು, ತೆಂಗಿನಕಾಯಿ ಕಟ್ತಾರೆ. ಸೊ ಅದು ಯಾವ ಥರ ಏನು ಅಂತ ಇಲ್ಲ, ಅದು ಬಂದರು ಈಗ ನಿಮ್ದು ಏನೇ ಆಸೆ ಆಕಾಂಕ್ಷೆಗಳು ಹರಕೆಗಳು ಏನೇ ನಮಗೆ ಮಗುನೇ ಹುಟ್ಟಲಿ, ಮ್ಯಾರೇಜೇ ಆಗಲಿ, ಅಥವಾ ನಮಗೇನಾರ ಬಿಸ್ನೆಸ್ದಾಗ ಏನಂತಂದ್ರೆ ಫಾಯ್ದಾ ಆಗಬೇಕು, ಏನಾರು ನಮ್ಗೆ ಸರಿ ನಡಿಬೇಕು ಅಂತ ಹಿಂಗೆ ಏನೇ ಅವ್ರ ಮನ್ಸಿನ ಏನಂತಂದ್ರೆ ಬಂದರು. ಈಗ ಅವ್ರವ್ರ ಮನ್ಸಿನಿಂದ ಕಟ್ತಾರೆ. ಅವರು ಬಂದು ಏನಂತಂದ್ರೆ ಅದು ಇಲ್ಲಿ ಇದು ಮಾಡಿ ಅವ್ರು ಮಾರೋದ್ರ ಬಲ್ಲಿ ಬರ್ತಾರೆ, ಹೇಳ್ತಾರೆ, ಹೇಳಿ ಅನ್ನೋದು ಅದು ಕಟ್ತಾರೆ. ಆ ಪ್ರಕಾರ ಅದು ಆಯಿತು ಅಂತಂದ್ರೆ ಅದನ್ನು ಇಳಿಸಿ ಅದೇನಂತಂದ್ರೆ ಅದ್ರದ್ದು ಪೂಜೆ ಪಾಠ ಪುನಸ್ಕಾರಗಳು ಏನು ಮಾಡೋವಿರ್ತಾವೆ ಅವೆಲ್ಲ ಅವ್ರು ಮಾಡ್ತಾರೆ ಅಂತೇಳಿ ಹಿಂಗಾಯ್ತು, ನಡೀತದೆ.